ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ನಾನು IPO ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ. ಯಾಕೆ IPO ಇನ್ವೆಸ್ಟ್ ಮಾಡಲ್ಲ ಅಂದ್ರೆ 96% IPO ಆಮೇಲೆ ನಂಗೆ ಇನ್ನು ಕಮ್ಮಿ ರೇಟ್ಗೆ ನಂಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಾವು ನೋಡಿದೀವಿ. LIC ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿದೀವಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಟೆಸ್ಟ್ ಮಾಡಾದ್ಮೇಲೆ ಒಂದು ಸ್ಟಾಕ್ ಅನ್ನ ಆಮೇಲೆ ನಾನು ಬೈ ಮಾಡಕ್ಕೆ ಇಷ್ಟಪಡ್ತೀನಿ. ಅದು ಮೇಲಾದ್ರೂ ಹೋಗಿರ್ಲಿ ಕೆಳಗಾದ್ರೂ ಹೋಗಿರ್ಲಿ, ಒಂದ್ಸರಿ ಮಾರ್ಕೆಟ್ ಟೆಸ್ಟ್ ಮಾಡಾದ್ಮೇಲೆ ಅದಂಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ನನಗೆ ಒಂದು ಅನಿಸಿಕೆ. ಆದ್ರೆ ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಂತ ಏನಿದೆ ಒಂದು IPO ಏನು ಹೊಸದಾಗಿ ಬಂದಿದೆ, ಆ ಒಂದು IPO ನನ್ನ ಮನೆ ಸೆಳೆದಿದೆ, ನನ್ನ ಕಾನ್ಸಂಟ್ರೇಷನ್ ಸೆಳೆದಿದೆ. ಯಾಕೆ ಅಂದ್ರೆ ಇದರೊಂದು ಪೇರೆಂಟ್ ಕಂಪನಿ ಬಂದು ಬಜಾಜ್ ಫೈನಾನ್ಸ್, ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆದ ಕಂಪನಿ, ಪ್ರೂವ್ಡ್ ಮಂತ್ ಕಂಪನಿ. ಇದು ಬಜಾಜ್ ಕನ್ಸೋರ್ಟಿಯಂ ಇದೆ, ಬಜಾಜ್ ಒಂದು ಕಂಪನಿ ಇದೆ, ಅದರ ಒಂದು ಫೀಲ್ಡ್ ಒಂದು ಕಂಪನಿ. ಇದು ಫಂಡಮೆಂಟಲಿ ಒಂದು ಸ್ಟ್ರಾಂಗ್ ಕಂಪನಿ ಪ್ಲಸ್ ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ದಂತ ಕಂಪನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದು ಬಜಾಜ್ ಇದ್ದ ಎಲ್ಲ ಒಂದು ಕಂಪನಿಗಳು. ಈ ಒಂದು ಕಂಪನಿ ಇದೆಯಲ್ಲ, ಇದು ಒಂದು ಆಲ್ರೆಡಿ AUM ಅಕೌಂಟ್ ಅಂಡರ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಇದೊಂದು 97,000 ಕೋಟಿಗಳಷ್ಟು ಒಂದು AUM ಇದೆ. ಇವ್ರದ್ದು ತುಂಬಾ ದೊಡ್ಡ ಒಂದು AUM ಇದೆ. ಅಷ್ಟು ಮಾತ್ರ ಅಲ್ಲ, ಇವ್ರು ಏನೊಂದು ಫಾಸ್ಟ್ ಆಗಿ ಬೆಳೆದಿದ್ದಾರೆ. AUM ಎಷ್ಟು ಫಾಸ್ಟ್ ಆಗಿ ಬೆಳೆದಿದೆ ಅಂದ್ರೆ 30% ಪ್ಲಸ್ CAGR ಅಷ್ಟು ಇವರು AUM ಬೆಳೆದಿದೆ. ಸೊ ಹಾಗಾಗಿ ಈ ಒಂದು ಕಂಪನಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಾನು ಅರ್ಥ ಆಗುತ್ತೆ ಅಲ್ವಾ. ಅಷ್ಟೊಂದು ಫಾಸ್ಟ್ ಆಗಿ ಒಂದು CAGR ಬೆಳೆದ್ರೆ ಒಂದು 33%. ನಾ ಪ್ರಾಫಿಟ್ ಹೇಳ್ತಾ ಇಲ್ಲ, ಇವರೊಂದು AUM ಬೆಳೆದಿರೋ ವಿಷಯ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೊಂದು ಫಂಡಮೆಂಟಲಿ ಓಕೆ. ಬಟ್ ಪ್ರೈಸ್ ನೋಡಿದ್ರೆ ನಿಮಗೆ ಪ್ರೈಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. IPO ಪ್ರೈಸ್ ಜೂನ್ 2024 ಒಂದು ಬುಕ್ ವ್ಯಾಲ್ಯೂ ನೋಡಿದ್ರೆ, ಆ ಬುಕ್ ವ್ಯಾಲ್ಯೂಗೂ ಈ ಒಂದು ಪ್ರೈಸಿಂಗ್ ಏನ್ ಬಿಡ್ತಿದ್ದಾರೆ ಒಂದು IPO ಪ್ರೈಸಿಂಗು ಆಲ್ಮೋಸ್ಟ್ 3.2x ಅಂದ್ರೆ 3 ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಬುಕ್ ವ್ಯಾಲ್ಯೂಗೂ ಒಂದು ಪ್ರೈಸಿಂಗ್ಗೂ ಎಕ್ಸ್ಪೆನ್ಸಿವ್ ಅನ್ಸ್ಬೋದು ಕಂಪೇರ್ ಟು LIC ಮತ್ತೆ ನಮ್ಮ ಒಂದು PNB ಹೌಸಿಂಗ್ ಫೈನಾನ್ಸ್ ಇವೆಲ್ಲ ಒಂದು 1.7 to 1.2x ಅಷ್ಟು ಜಾಸ್ತಿ ಇದೆ ಅದು ಬುಕ್ ವ್ಯಾಲ್ಯೂಗಿಂತ. ಬಟ್ ಈ ಒಂದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಂದು 3.2x ಅಷ್ಟು ಜಾಸ್ತಿ ಇದೆ ಅಂತಾನು ಒಂದು ನಾವು ನೋಡಬಹುದು ಅಲ್ವಾ. ಇದೊಂದು ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಆದ್ರೆ ಇದರ ಒಂದು CAGR ಗ್ರೋತ್ ನೋಡಿದ್ರೆ 30% CAGR ಗ್ರೋತ್ ನೋಡಿದ್ರೆ ಈ ಕಂಪನಿಯ ಒಂದು ವ್ಯಾಲ್ಯೂಯೇಷನ್ ಇದೆ ಅದು ಓಕೆ ಅನ್ಸುತ್ತೆ. ಚೀಪ್ ಅಂತೂ ಅಲ್ಲ, ಕಾಸ್ಟ್ಲಿನೇ, ಬಟ್ ಓಕೆ ಅನ್ಸುತ್ತೆ ಆಯ್ತಾ. ಅದೊಂದು ವಿಷಯ. ಎರಡನೇ ವಿಷಯ ಏನಂದ್ರೆ, ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಏನಿದೆ ಇದೊಂದು ಡೈವರ್ಸಿಫೈಡ್ ಒಂದು ಲೋನ್ ನ ಕೊಟ್ಟಿದ್ದಾರೆ. ಇವರ ಒಂದು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಇದೆಯಲ್ಲ, ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆಯಲ್ಲ, ತುಂಬಾ ಕಮ್ಮಿ ಇದೆ ಕಂಪೇರ್ ಟು ಅದು ಬೇರೆ ಕಂಪನಿಗಳು ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಇವ್ರ ಕಾಸ್ಟ್ ಕಮ್ಮಿ ಇದ್ದು ಇವರೊಂದು ಕೊಡ್ತಿರೋದು ಹಣ ತುಂಬಾ ಎಕ್ಸ್ಪೆನ್ಸಿವ್, ದುಬಾರಿಗೂ ಕೊಡ್ತಿದ್ದಾರೆ. ಇವರ ಒಂದು NPA ಬಂದು ಲೆಸ್ ದನ್ 1% ಇದೆ ಅಂತ. ಅಂದ್ರೆ NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದ್ರೆ ರಿಸ್ಕಿ ಲೋನ್ಗಳಿದೆ, ಅದು ಲೆಸ್ ದನ್ 1% ಅಂತ ಒಂದು ವಿಷಯ ಇದೆ. ಆದ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಈ IPO ಬೇರೆ IPOಗಳ ತರ ಇದು ರಿಸ್ಕ್ ಇದೆ. ಏನ್ ರಿಸ್ಕ್ ಇದೆ? ಒಂದು ಎಕ್ಸ್ಪೆನ್ಸಿವ್, ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ ತಕ್ಷಣ ಅದು ನಮಗೆ ಒಂದು ಕಮ್ಮಿನೂ ಆಗ್ಬೋದು, ಕಮ್ಮಿ ಆದ್ಮೇಲೆ ನಮಗೆ ಇನ್ನೂ ಕಮ್ಮಿ ರೇಟ್ಗೆ ನಮಗೆ ಈ ಒಂದು ಸ್ಟಾಕ್ ನ ತಗೊಳಕ್ ಸಿಗ್ಬೋದು. ಬಟ್ ಆದ್ರೆ ಲಿಸ್ಟಿಂಗ್ ಏನಿದೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿದೆ, ಅದು ಆಲ್ರೆಡಿ ಆಲ್ಮೋಸ್ಟ್ 50 to 55 rupees, ಅಂದ್ರೆ ಆಲ್ಮೋಸ್ಟ್ 70% ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ. ಅಂದ್ರೆ ಲಿಸ್ಟ್ ಆಗ್ಬೇಕಾದ್ರೆ ಆಲ್ರೆಡಿ 125 ರೂಪಾಯಿ ಲಿಸ್ಟ್ ಆಗ್ಬೋದು ಅಂತಾನು ಹೇಳ್ತಿದ್ದಾರೆ. ಇವಾಗ ಲಿಸ್ಟ್ ಮಾಡ್ತಿರೋ ಪ್ರೈಸ್, ಇವ್ರೇನು IPO ಪ್ರೈಸ್ ಇದೆಯಲ್ಲ, ಇದ್ರ ಬ್ಯಾಂಡ್ ಬಂದು 66 ರೂಪಾಯಿಂದ 70 ರೂಪಾಯಿ ಅಂತ ಇಟ್ಟಿದ್ದಾರೆ. 66 to 70 rupees ಅಂತ ಇಟ್ಟಿದ್ದಾರೆ. 70 rupees ಲಿಸ್ಟ್ ಆದ್ರೂ ಲಿಸ್ಟಿಂಗ್ ಗೇನ್ ಅಂತ ಹೇಳ್ತಾರೆ. ಓಪನಿಂಗ್ ಅಲ್ಲಿ 125 ರೂಪಾಯಿ 130 ರೂಪಾಯಿ ತನಕ ಹೋಗಬಹುದು ಅಂತ ಗ್ರೇ ಮಾರ್ಕೆಟ್ ಪ್ರೀಮಿಯಂಗಳು ಹೇಳ್ತಿದ್ದಾರೆ. ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ನ ಒಂದು ಸೆಂಟಿಮೆಂಟ್ ನೋಡಿ, ಓವರ್ ಆಲ್ ಮಾರ್ಕೆಟ್ ಒಂದು ಬುಲ್ಲಿಶ್ ಮೂವ್ಮೆಂಟ್ ಅಲ್ಲಿ ಇರೋದ್ರಿಂದ ಇದು ಲಿಸ್ಟ್ ಆಗಬೇಕಾದ್ರೆ ನಮಗೆ ಒಂದು ಒಳ್ಳೆ ಒಂದು ಮೂವ್ಮೆಂಟ್ ಸಿಗಬಹುದು. ಈ IPO ನಿಮ್ಗೆ ಯಾವಾಗ ಪರ್ಚೇಸ್ ಮಾಡಬಹುದು ಅಂದ್ರೆ 9ನೇ ಸೆಪ್ಟೆಂಬರ್ ಇಂದ 11ನೇ ಸೆಪ್ಟೆಂಬರ್ ಒಳಗೆ ಈ IPO ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಇದು ಹಾಕ್ಬೇಕಂದ್ರೆ ನಿಮ್ಮ ಬ್ರೋಕರ್ ಟರ್ಮಿನಲ್ ಹೋಗಿ ಅಲ್ಲಿ IPO ಸೆಕ್ಷನ್ ಹೋದ್ರೆ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಅಲ್ಲಿ ನೀವು ಇದನ್ನ ಸಬ್ಮಿಟ್ ಮಾಡಬಹುದು. ನೀವು ಈ ಒಂದು IPO ಅಂತ ಕೊಂಡ್ಕೋಬೇಕು ಅಂದ್ರೆ ನೀವು ಮಿನಿಮಮ್ 214 ಅಂದ್ರೆ ಲಾಟ್ ಸೈಜ್, ಮಿನಿಮಮ್ ಲಾಟ್ ಸೈಜ್ ಅಂತ ಇರುತ್ತೆ. ಆ ಮಿನಿಮಮ್ ಲಾಟ್ ಸೈಜ್ ಬಂದು 214 ನೀವು ಸ್ಟಾಕ್ ಗಳನ್ನ ತಗೋಬಹುದು. ನೀವು 66 ರೂಪಾಯಿ 70 ರೂಪಾಯಿ ತನಕ ಬಿಡ್ ಹಾಕ್ಬೋದು. ಯಾರು ಹೈಯೆಸ್ಟ್ ಬಿಡ್ ಆಗ್ತಾರೆ ಅವ್ರಿಗೆ ಅಲಾಟ್ ಆಗುತ್ತೆ, ಎಲ್ಲರಿಗೂ ಅಲಾಟ್ ಆಗುತ್ತೆ ಅಂತ ಅಲ್ಲ. IPOಗಳು ಯಾರು ಹೈಯೆಸ್ಟ್ ಬಿಡ್ ಆಗಿರ್ತಾರೆ ಅದನ್ನ ಲಾಟರಿ ಸಿಸ್ಟಮ್ ಅಲ್ಲಿ ತೆಗೆದು ಅದನ್ನ ಅಲಾಟ್ ಮಾಡ್ತಾರೆ. ಇದ್ರ IPO ಬೇರೆ ಬೇರೆ ಇರುತ್ತೆ. ರಿಟೇಲರ್ ಪಾರ್ಟಿಸಿಪೇಷನ್ಗೆ, HNIಗೆ, ಆಲ್ರೆಡಿ ಸ್ಟಾಕ್ ಹೋಲ್ಡರ್ಸ್ಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪರ್ಸೆಂಟೇಜ್ ನ ಅಲೋಕೇಶನ್ ಮಾಡಿರ್ತಾರೆ. ರಿಟೇಲ್ ಪಾರ್ಟಿಸಿಪೆಂಟ್ಸ್ಗೆ 214 ಕ್ವಾಂಟಿಟಿ ತಗೋಬೇಕು, ಒಂದು ಲಾಟ್ ಮಿನಿಮಮ್ ಸೈಜ್ ತಗೋಬೇಕು. ಅದಾದ್ಮೇಲೆ 214 ಅಂತ ಎಕ್ಸ್ಟ್ರಾ ತಗೊಂಡು ನೀವು 215 ತೊಗೊಳಕ್ಕಾಗಲ್ಲ, ನೀವು 220 ತೊಗೊಳಕ್ಕಾಗಲ್ಲ. 214 ಆದ್ಮೇಲೆ 428 ಆ ತರ ಒಂದು ಲಾಟ್ಗಳ ಸೈಜ್ ಮಾಡ್ಕೊಂಡು ಅಪ್ ಟು 13 ಲಾಟ್ ತನಕ ನೀವು ಮ್ಯಾಕ್ಸಿಮಮ್ ಲಾಟ್ಸ್ ಇದರಲ್ಲಿ ತಗೋಬಹುದು, ನೀವು ಹೂಡಿಕೆ ಮಾಡಬಹುದು. ಇದರಲ್ಲಿ ಅಕಸ್ಮಾತ್ ಏನಾದ್ರು ನಿಮಗೆ ಅವ್ರು ಅನ್ಕೊಂಡಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಲ್ಮೋಸ್ಟ್ 70% 80% ಅಂತ ಇನ್ನು ಲಿಸ್ಟ್ ಆಗೋಳಿಗೆ ಅಷ್ಟೊಂದು ಆದ್ರೂ ನಿಮಗೆ ಇದು ಸೂಪರ್ ಡೂಪರ್ ಒಂದು ಒಳ್ಳೆ ರಿಟರ್ನ್ ಲಿಸ್ಟಿಂಗ್ ನಿಮಗೆ ಸಿಗ್ಬೋದು. ಫಂಡಮೆಂಟಲಿ ಸ್ಟ್ರಾಂಗ್ ಕೂಡ ಅದರಿಂದ ನಾವು ಬೇಕಾದ್ರೆ ಇದನ್ನ ಇಟ್ಕೊಂಡು ಬೇಕಾದ್ರೆ ಅಕಸ್ಮಾತ್ ಕಮ್ಮಿ ಆದ್ರೂ ಇಟ್ಕೊಂಡು ಲಾಂಗ್ ಟರ್ಮ್ ಬೇಕಾದ್ರೆ ನಾವು ಇಟ್ಕೊಳ್ಳೋಂತ ನಾನು ಇಟ್ಕೊಳ್ಳೋದಂತ ಪ್ಲಾನ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಬಟ್ ಆದ್ರೆ ಇದನ್ನ ಇಟ್ಕೊಳ್ಳಬಹುದು ನಿಮ್ಮ ಒಂದು ಇದು ಅನಿಸಿಕೆಯಲ್ಲಿ. ಅಕಸ್ಮಾತ್ ಅದು ಲಾಸ್ ಅಲ್ಲಿ ನಿಮಗೆ ಕೆಳಗಡೆ ಹೊಟ್ಟೋದ್ರು ಮಾರ್ಕೆಟ್, ಫಂಡಮೆಂಟಲಿ ಇದೊಂದು ಸ್ಟ್ರಾಂಗ್ ಆದ್ರಿಂದ, ಒಂದು AUM ಚೆನ್ನಾಗಿರೋದ್ರಿಂದ, ಮತ್ತೆ ಪ್ಲಸ್ ಒಂದು ಒಳ್ಳೆ ರನ್ನಿಂಗ್ ಬಿಸ್ನೆಸ್ ಆದ್ರಿಂದ, ಪ್ಲಸ್ ಆವಾಗಲೂ ಕೂಡ ನಾವು ರುಪಿ ಕಾಸ್ಟ್ ಆವರೇಜಿಂಗ್ ಮಾಡ್ಕೊಳ್ಳೋದು ಕೂಡ ಇದರಲ್ಲಿ ಒಂದು ಪಾಸಿಬಿಲಿಟೀಸ್ ಇದೆ. ಓಕೆ, ಇದರ ಕೆಲವು ರಿಸ್ಕ್ಗಳು ನೋಡೋಣ. ಈ ಕೆಲವು ರಿಸ್ಕ್ಗಳೇನು? ಅಕಸ್ಮಾತ್ ಈಗ ಇವ್ರು ನೋಡಿ, ಹೌಸಿಂಗ್ ಫೈನಾನ್ಸ್ ಇದ್ರು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿರ್ತಾರೆ, ಮನೆ ಕಟ್ಟಕ್ಕೆ, ಬಿಲ್ಡಿಂಗ್ ಕಟ್ಟಕ್ಕೆ ಅವ್ರಿಗೆಲ್ಲ ಲೋನ್ ದುಡ್ಡು ಕೊಟ್ಟಿದ್ದಾರೆ. ಇವರು ಟೆಕ್ನಾಲಜಿ ಆಧಾರಿತ ದುಡ್ಡು ಕೊಡ್ತಿದ್ದಾರೆ.
ಬೇರೆ ಒಂದು ಕಂಪನಿಗಳಿಗಿಂತ ಇವರು ತುಂಬಾ ಸ್ಕ್ರೂಟನೈಸ್ ಜಾಸ್ತಿ ಮಾಡಿ, ಅದಕ್ಕೆ ಇದರ NPA ಕಮ್ಮಿ ಇದೆ, 1% ಕಮ್ಮಿ ಇರೋದು. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕಮ್ಮಿ ಇರೋದು. ಯಾಕಂದ್ರೆ ಸ್ಕ್ರೂಟನೈಸ್ ಮಾಡಿ ಒಳ್ಳೆ ಲೋನ್ ಕೊಟ್ಟಿದಾರಂತೆ. ಬಟ್ ಕೆಲವು ರಿಸ್ಕ್ಗಳಿದೆ. ಏನ್ ರಿಸ್ಕ್? ಅಕಸ್ಮಾತ್ ರಿಯಲ್ ಎಸ್ಟೇಟ್ ಬಿದ್ದೋದ್ರೆ ಯಾರು ತೀರ್ಸ್ಬೇಕು ಅಂತ ಇದಾರೋ ಅವ್ರುಗಳು ತೀರ್ಸಕ್ ಆಗದೆ ಇದ್ರೆ, ಇದೆಲ್ಲ ಇವುಗಳು ಒಂದು ಸ್ಟಾಕ್ ಬೆಲೆಯಲ್ಲಿ ಇದಕ್ಕೆ ಒಂದು ವ್ಯತ್ಯಾಸಗಳು ಕಾಣುತ್ತೆ, ಖಂಡಿತವಾಗ್ಲೂ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ, ಇವರು ಏನಾದ್ರು ಇವ್ರ ಕಾನ್ಸಂಟ್ರೇಷನ್ ಬಂದ್ರೆ ತುಂಬಾ ಕಮ್ಮಿ ಜಾಗದಲ್ಲಿ, ಇಂಡಿಯಾದಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಔಟ್ ಆಗಿಲ್ಲ ಇವ್ರ ಬಿಸ್ನೆಸ್. LIC ತರ ಇವ್ರದ್ದು ಮೇನ್ ಆಗಿ ಮಹಾರಾಷ್ಟ್ರ, ಕರ್ನಾಟಕ ಈ ತರ ಕೆಲವು ರೀಜನ್ಗಳಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಆಗಿದ್ರಿಂದ ಅಕಸ್ಮಾತ್ ಈ ಲೋಕಲೈಸ್ಡ್ ಫ್ಯಾಕ್ಟರ್ ಅಲ್ಲಿ ಏನಾದ್ರು ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ಗಳಾದ್ರೂ ಕೂಡ ಇದು ಒಂದು ಸ್ಟಾಕ್ ಅಲ್ಲಿ ಒಂದು ಬದಲಾವಣೆ ಕಳ್ತಿದ್ದಲ್ಲ ರಿಸ್ಕ್ಗಳು. ಅಷ್ಟು ಮಾತ್ರ ರಿಸ್ಕ್ ಅಲ್ಲ, ಅಕಸ್ಮಾತ್ ಏನಾದ್ರೂ ನಮ್ಮ ಒಂದು ರೆಪೋ ರೇಟ್ಗಳಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳಾದ್ರೆ ಅದು ಕೂಡ ಈ ಒಂದು ಕಂಪನಿಗಳಿಗೆ ಒಂದು ಎಫೆಕ್ಟ್ ಆಗುತ್ತೆ. ಸೊ ಇವರ ಒಂದು ಪ್ರಾಫಿಟಬಿಲಿಟಿ ಇವ್ರಿಗೆ ಒಂದು ಪ್ರಾಬ್ಲಮ್ಗಳಾಗುತ್ತೆ. ಸದ್ಯಕ್ಕೆ ಈ ಒಂದು ಕಂಪನಿ ಒಂದು ಬೆಳೀತಿರುವ ಕಂಪನಿ, ಪ್ರಾಫಿಟಬಲ್ ಕಂಪನಿ, ಇನ್ನು ಲಿಸ್ಟ್ ಆಗಿಲ್ಲ. ಮಾರ್ಕೆಟ್ ಇದನ್ನ ಹೆಂಗೆ ನೋಡುತ್ತೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ಅಟ್ಲೀಸ್ಟ್ ನಮಗೆ ಒಂದು IPO ಅಲರ್ಟ್ ಆದ್ರೆ ₹70 ಅಲರ್ಟ್ ಆದ್ರೆ ಸ್ಟಿಲ್ 3x ಟೈಮ್ ಅಲ್ಲಿ ಇದೆ ಅದು ಕಂಪೇರ್ ಟು ಬುಕ್ ರೇಷಿಯೋ. ಇದರ ಒಂದು ಸ್ಟಾಕ್ ಪಿ ಬಂದು ಅಪ್ರಾಕ್ಸಿಮೇಟ್ಲಿ 28 to 33 ಅಂತ ಹೇಳ್ತಿದ್ದಾರೆ. ಇದರ ಒಂದು ಸ್ಟಾಕ್ ಪಿ ವಿಚ್ ಇಸ್ ಎಕ್ಸ್ಪೆನ್ಸಿವ್ ಕಡೆಗೆ ಇದೆ. ಬಟ್ ರೀಸನ್ ಏನು ಇದಕ್ಕೆ ಒಂದು ಪ್ರೀಮಿಯಂ ಬೆಲೆ ಕೊಟ್ಟಿದ್ದು ಅದರ ಒಂದು CAGR ಗ್ರೋತ್ ಅಂತ ನಾವು ಹೇಳ್ಬೋದು. ಕೆಲವು ಇಂಪಾರ್ಟೆಂಟ್ ಡೇಟ್ಗಳನ್ನ ಈಗ ಹೇಳ್ತೀನಿ, ಅದನ್ನ ತಿಳ್ಕೊಳ್ಳಿ ಎಲ್ಲರೂ. ಇದೊಂದು ಇದರ ಒಂದು ಬಿಡ್ ಓಪನ್ ಆಗೋದು 9 ಸೆಪ್ಟೆಂಬರ್, ಬಿಡ್ ಕ್ಲೋಸ್ ಆಗೋದು ವೆಡ್ನೆಸ್ಡೇ ಸೆಪ್ಟೆಂಬರ್ 11. ಈ ಒಂದು ಫೈನಲೈಸೇಷನ್ ಆಫ್ ಬೇಸ್ ಆಫ್ ಅಲಾಟ್ಮೆಂಟ್ ಡಿಸಿಷನ್ ಆಗೋದು ಒಂದು 12ನೇ ಸೆಪ್ಟೆಂಬರ್ ಡಿಸಿಷನ್ ಆಗುತ್ತೆ. ರೀಫಂಡ್ ಅಕಸ್ಮಾತ್ ನಿಮ್ಗೆ ದುಡ್ಡು ಕಟ್ಟಿರ್ತೀರಾ, ನಿಮ್ಗೆ ಅಲೋಕೇಶನ್ ಆಗಿಲ್ಲ ಅಂದ್ರೆ ವಾಪಸ್ ರೀಫಂಡ್ ಆಗೋದು 13ನೇ ಸೆಪ್ಟೆಂಬರ್, 13-14 ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ ಅದಾಗುತ್ತೆ. ನಿಮ್ಮ ಒಂದು ಕಮೆನ್ಸ್ಮೆಂಟ್ ಆಫ್ ಟ್ರೇಡಿಂಗ್ ಆಫ್ ಎಕ್ವಿಟಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಿಮಗೆ ಟ್ರೇಡ್ ಆಗಕ್ಕೆ ಶುರು ಆಗೋದು ಇದು ಸೆಪ್ಟೆಂಬರ್ 16ನೇ ತಾರೀಕಿಂದ ಇದು ಟ್ರೇಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದು ಒಂದು ಕೆಲವು ಇಂಪಾರ್ಟೆಂಟ್ ಡೇಟ್ಸ್. ನಿಮಗೆ ಇದೊಂದು ಒಂದು ಲಾಟ್ 214 ತಗೋಬೇಕು ಅಂದ್ರೆ ₹70 ನೀವು ಬಿಡ್ ಮಾಡಿದ್ರು ಅಪ್ರಾಕ್ಸಿಮೇಟ್ಲಿ ನಿಮಗೆ 14,900 ಚಿಲ್ಲರೆ ಬೇಕು. ಒಂದು ₹15,000 ನಿಮ್ಮ ಹತ್ರ ದುಡ್ಡಿದ್ರೆ ಒಂದು ಲಾಟ್ ನೀವು ಬಿಡ್ ಮಾಡಬಹುದು. IPO ಬಿಡ್ ಮಾಡ್ಬೇಕಾದ್ರೆ ತಿಳ್ಕೊಳ್ಳಿ, ನೀವು ಮಲ್ಟಿಪಲ್ ಲಾಟ್ ಬಿಡ್ ಮಾಡಬಹುದು, ಅಂದ್ರೆ ಮ್ಯಾಕ್ಸಿಮಮ್ ಲಾಟ್ ಬಿಡ್ ಮಾಡಬಹುದು. ಆ ತರನೇ ನಿಮಗೆ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಗಳು ನಿಮ್ಮ ಹೆಸರಲ್ಲೇ ಇದ್ರೆ ನಿಮ್ಮ ಹೆಸರಲ್ಲೇ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ ಇಂದ ಮಾಡಬೇಡಿ. ಹಂಗೆ ಮಾಡಿದ್ರೆ ಪ್ರತಿಯೊಂದು 3-4 ಕಡೆ ಮಾಡ್ಬಿಟ್ರೆ ನಿಮ್ಮ ಪ್ಯಾನ್ ನಂಬರ್ಲಿ ಡಿಮ್ಯಾಟ್ ಅಕೌಂಟ್ ಇದ್ರೆ ಎಲ್ಲಾ ಬಿಡ್ಗಳನ್ನ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಮೆಂಬರ್ ಹೆಸರಲ್ಲಿ ಬೇರೆ ಒಂದು ಅಕೌಂಟ್ಗಳಿದ್ರೆ ಬೇರೆ ಅಕೌಂಟ್ ಅಲ್ಲಿ ನಾವು ಬೇಕಾದ್ರೆ ಬಿಡ್ಗಳನ್ನ ಮಾಡಬಹುದು. ಬಿಡ್ ಅಂದ್ರೆ ಏನು? ನಿಮ್ಮ IPO ಹೋಗಿ ಬ್ರೋಕರ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬ್ರೋಕರ್ ಕಾಲ್ ಮಾಡಿ ಅವ್ರು ಹೇಳ್ತಾರೆ. ಏನು ನಿಮ್ಮ IPO ಹೋಗ್ಬಿಟ್ಟು ಅಲ್ಲಿ ನೀವು ಕ್ಲಿಕ್ ಮಾಡಿ IPO ಅಲ್ಲಿ ನೀವು ಬಜಾಜ್ ಫಿನಾನ್ಸ್ ಇರುತ್ತೆ ಅಲ್ಲಿ ಅಪ್ಲೈ ಅಂತ ಹೇಳಿದ್ರೆ ನಿಮಗೆ ನಿಮಗೆಲ್ಲ ವ್ಯಾಲ್ಯೂ ಕೊಡ್ತಾರೆ. 70 ನಿಮಗೆ ತಗೊಳ್ಳೇಬೇಕು ಅಂದ್ರೆ ₹70 ಅಂತ ಹಾಕ್ಬಿಟ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ₹66 ಹಾಕಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಜನ ₹70 ಹಾಕಿದ್ರೆ ಅವ್ರಿಗೆ ಸಿಗೋ ಚಾನ್ಸ್ ಇರುತ್ತಲ್ವ, ಆ ತರ. ಇದು ರೆಕಮೆಂಡೇಶನ್ ಅಲ್ಲ, IPO ತಗೊಳ್ಳಿ ಅಂತ ರೆಕಮೆಂಡೇಶನ್ ಅಲ್ಲ. ಇದೊಂದು IPO ನನ್ನ ಕಣ್ಣಿಗೆ ಬಿದ್ದಿದೆ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಆಕ್ಚುಲಿ IPO ಅಪ್ಲೈ ಮಾಡ್ತಾ ಇದ್ದೀನಿ. IPO ಯೂಶುವಲಿ ಅಪ್ಲೈ ಮಾಡೋದಿಲ್ಲ. ಇದೊಂದು ಲಿಸ್ಟಿಂಗ್ ಏನು ಸಿಗಬಹುದು ಅನ್ನೋಕ್ಕೋಸ್ಕರ ನಾನು ಒಂದು ಟ್ರೇಡಿಂಗ್ ದೃಷ್ಟಿಕೋನದಲ್ಲಿ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ಗೆ ನಾನು ಉಳಿಸ್ಕೋತೀನ ಇಲ್ವ ಅಂತ ಅದ್ರ ಪ್ರೈಸ್ ಮೇಲೆ ನೋಡ್ಕೊಂಡು ಹೋಗೋಣ. ಪ್ಲಸ್ ಅದರ ಫಂಡಮೆಂಟಲ್ಸ್ ಪ್ರೂವ್ ಆಗಲಿ, ಮಾರ್ಕೆಟ್ ರಿಲೀಸ್ ಆದ್ಮೇಲೆ ನಾನು ಇದರಲ್ಲಿ ಕಂಟಿನ್ಯೂ ಮಾಡಬೇಕಾ ಬೇಡ ಅಂತ ನಾನು ಯೋಚನೆ ಮಾಡ್ತೀನಿ. ಐ ಥಿಂಕ್ ನಾನು ನಿಮ್ಗೆಲ್ಲ ವಿಷಯಗಳು ಇದರಲ್ಲಿ ಹೇಳಿದ್ದೀನಿ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಈ ಒಂದು IPO ಅಲ್ಲಿ ನೀವು ಅದಕ್ಕೆ ಅಪ್ಲೈ ಮಾಡಿ 11ನೇ ತಾರೀಕೊಳಗೆ ಅಪ್ಲೈ ಮಾಡಬೇಕು. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.